ರೈತರನ್ನ ದೇಶದ ಬೆನ್ನೆಲುಬು ಅಂತಾರೆ. ಕೃಷಿಕನ ಕೈ ಕೆಸರಾದ್ರೆ ಕೂತು ತಿನ್ನುವವರ ಬಾಯಿ ಮೊಸರಾಕೋದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕೃಷಿ ಮಾಡೋ ರೈತನಿಗೆ ಹೆಣ್ಣು ಕೊಡ್ತಿಲ್ಲ, ಮದುವೆನೇ ಆಗ್ತಾ ಇಲ್ಲ ಅನ್ನೋ ಕೂಗು ಹೆಚ್ಚಾಗಿದೆ. ಅನೇಕ ಹಳ್ಳಿಗಳಲ್ಲಿ ವಯಸ್ಸು 30 ದಾಟಿದ್ರು ಕೂಡ ಹುಡುಗರು ಮದುವೆ ಆಗ್ತಿಲ್ಲ. ಈಗ ಕಾರಣ ಹಳ್ಳಿ ಹುಡುಗರಿಗೆ ಹೆಣ್ಣು ಹೆತ್ತವರು ಮಕ್ಕಳನ್ನ ಕೊಡ್ತಿಲ್ಲ. ಈ ಸಮಸ್ಯೆ ಹೆಚ್ಚಿದ ಹಿನ್ನೆಲೆಯಲ್ಲಿ ಈ ಸಂಬಂಧ ಕುಣಿಗಲ್ ಕಾಂಗ್ರೆಸ್ ಶಾಸಕ ಡಾಕ್ಟರ್ ರಂಗನಾಥ್ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನ ಬರೆದು ವಿಶೇಷ ಮನವಿಯನ್ನ ಮಾಡಿದ್ದಾರೆ. ಕುಣಿಗಲ್ ಕ್ಷೇತ್ರದ ಸುತ್ತಮುತ್ತಲಿನ ಹಳ್ಳಿಗಳ ಯುವ ರೈತರ ಕಷ್ಟ ಆಲಿಸಿದಂತಹ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಸಿಎಂ ಸಿದ್ದರಾಮಯ್ಯಗೆ ವಿಶೇಷ ಪತ್ರವನ್ನ ಬರೆದಿದ್ದು ಎಲ್ಲರ ಗಮನ ಸೆಳೆದಿದೆ. ಕೃಷಿಯಲ್ಲಿ ತೊಡಗಿರುವಂತಹ ತಾಲೂಕಿನ ಗಂಡು ಮಕ್ಕಳನ್ನ ಮದುವೆಯಾಗೋಕೆ ಹೆಣ್ಣು ಮಕ್ಕಳು ಮುಂದೆ ಬರ್ತಾ ಇಲ್ಲ ಅನ್ನೋ ಸಮಸ್ಯೆ ಪತ್ರದಲ್ಲಿ ವಿವರಿಸಿದ್ದಾರೆ. ನನ್ನ ಮತಕ್ಷೇತ್ರ ಕುಣಿಗಲ್ ಗ್ರಾಮೀಣ ಪ್ರದೇಶವಾಗಿದ್ದು ಇಲ್ಲಿ ವ್ಯವಸಾಯ ಅವಲಂಬನೆ ಹೆಚ್ಚಿದೆ. ಗ್ರಾಮಗಳಲ್ಲಿ ಹೆಚ್ಚಿನ ಯುವಕರು ವ್ಯವಸಾಯ ಮಾಡಿಕೊಂಡು ಜೀವನವನ್ನ ಮಾಡ್ತಿದ್ದಾರೆ. ಆದ್ರೆ ವ್ಯವಸಾಯ ಮಾಡಿಕೊಂಡು ಹಳ್ಳಿಯಲ್ಲಿರುವಂತಹ ಯುವಕರನ್ನ ಮದುವೆಯಾಗೋಕೆ ಯುವತಿಯರು ನಿರಾಕರಿಸುತ್ತಿದ್ದಾರೆ. ಹೀಗಾಗಿ ವಯಸ್ಸು 30 ದಾಟಿದ್ರು ಕೂಡ ಅನೇಕ ಯುವಕರಿಗೆ ಮದುವೆ ಆಗ್ತಾ ಇಲ್ಲ. ಯುವ ಸಮುದಾಯ ತೊಂದರೆಗೆ ಸಿಲುಕಿದೆ. ಹೀಗಾಗಿ ವ್ಯವಸಾಯ ಮಾಡಿಕೊಂಡಿರುವಂತಹ ಯುವಕರನ್ನ ಮದುವೆಯಾಗೋ ಯುವತರಿಗೆ ಮುಂಬರುವಂತಹ ಅಧಿವೇಶನದಲ್ಲಿ ವಿಶೇಷ ಭತ್ಯೆ ಹಾಗೂ ಸ್ಥಾನಮಾನ ಘೋಷಣೆ ಮಾಡಬೇಕು ಅಂತ ಸಿದ್ದರಾಮಯ್ಯ ಅವರಿಗೆ ಕುಣಿಗಲ್ ಶಾಸಕ ರಂಗನಾಥ್ ಅವರು ಪತ್ರವನ್ನ ಬರೆಯುವ ಮೂಲಕ ವಿಶೇಷ ಮನವಿಯನ್ನ ಮಾಡಿದ್ದಾರೆ. ಇದೀಗ ತುಮಕೂರು ಜಿಲ್ಲೆ ಕುಣಿಗಲ್ ಕ್ಷೇತ್ರದ ಶಾಸಕ ಡಾಕ್ಟರ್ ರಂಗನಾಥ್ ಬರೆದಿರುವಂತಹ ಪತ್ರ ಸದ್ಯ ಸಾಕಷ್ಟು ವೈರಲ್ ಆಗ್ತಾ ಇದೆ. ಹಳ್ಳಿಗಳಲ್ಲಿ ವಾಸವಿದ್ದು ವ್ಯವಸಾಯ ಮಾಡಿಕೊಂಡಿರುವಂತಹ ಗಂಡು ಮಕ್ಕಳನ್ನ ಮದುವೆಯಾಗುವಂತಹ ಹೆಣ್ಣು ಮಕ್ಕಳಿಗೆ ಮುಂಬರುವಂತಹ ಅಧಿವೇಶನದಲ್ಲಿ ವಿಶೇಷ ಭತ್ಯೆ ಹಾಗೂ ಅವರಿಗೆ ಸ್ಥಾನಮಾನವನ್ನ ಸಿಎಂ ಅವರು ಘೋಷಣೆ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.